ನಮಸ್ಕಾರ. ನಾನು ಶಂಕರ್ ಹೆಗಡೆ. ಒಂದು 5 ದಿವಸಗಳ ಕಾಲ ಅಥವಾ 6 ಆಯ್ತೇನೋ ವಿಚಿತ್ರವಾದಂಥ ಜ್ವರದಿಂದ ಬಳಲಿ ಇನ್ನೂ ಪೂರ್ತಿ ಸರಿಯಾಗದಿದ್ದೇನೆ ನಾನು ಈ ವಿಡಿಯೋ ಮಾಡ್ತಿದ್ದೇನೆ. ತಾವೆಲ್ಲ ದಯವಿಟ್ಟು ಕಾಳಜಿಯಿಂದ ಇರಿ. ಇದು ಮ್ಯುಟೇಷನ್, ಇದು ಚಿಕನ್ ಗುನ್ಯಾ ಮತ್ತು ಸ್ವೈನ್ ಫ್ಲೂ ಇದು ಮ್ಯುಟೇಷನ್ ಅಂತ ಅನೇಕ ಜನ ಡಾಕ್ಟರ್ಸ್ ಹೇಳ್ತಾರೆ. ನನಗೆ 2 ದಿವಸದ ಕೋರ್ಸ್ ಬರೆದ್ರು. ಶುಕ್ರವಾರಕ್ಕೆ ಅದು ಮುಗೀತು, ಶನಿವಾರಕ್ಕೆ ಮುಗೀತು. ಭಾನುವಾರ ಡಾಕ್ಟ್ರ್ ಬರೋದಿಲ್ಲ. ಹಂಗೂ ಮ್ಯಾನೇಜ್ ಮಾಡಿದೆ. ಸೋಮವಾರ ಆಮೇಲೆ ಕೊನೆಗೆ ಹೋಗಿ ನನ್ನ ಫ್ರೆಂಡ್ಸು ಮತ್ತೊಂದು 4 ಜನ ಹತ್ರ ಕೇಳಿದಾಗ ಡಾಕ್ಟರ್ಸು ಇಂಜೆಕ್ಷನ್ ಹಾಕ್ಕೊಡಿ ಫಸ್ಟ್ ಅಂತಂದರು. ಹೇಗಿರುತ್ತೆ ಅಂತಂದರೆ ಕತ್ತರಿಸ್ದಂಗೆ ಇರುತ್ತೆ, ಎದೆ ಕಫ ಇರುತ್ತೆ, ಕತ್ತರಿಸ್ದಂಗೆ ಇರುತ್ತೆ, ತಲೆ ಸೂಜಿ ತೊಗೊಂಡು ಚುಚ್ಚಿದಂಗೆ ಇರುತ್ತೆ. ಆಮೇಲೆ ಹೊಟ್ಟೆಯಲ್ಲಿ ನಾಸಿಯ ವಾಂತಿ ಬರೋ ಥರ ಇರುತ್ತೆ. ಹಾಗಾಗಿ ತಾವೆಲ್ಲ ಸ್ವಲ್ಪ ಕಾಳಜಿ ವಹಿಸ್ಕೊಡಿ. ಕೆಮ್ಮು ಅಂತೂ ಬರುತ್ತೆ ಅಂದರೆ ತಡೀಲಿಕ್ಕೆ ಆಗೋದಿಲ್ಲ. ಸೊ ನಾನು ಒಂದಿಷ್ಟು ದಿವಸ ಕಾಲ ವೀಡಿಯೋನೂ ಮಾಡಲಿಲ್ಲ, ಆಫೀಸಿಗೂ ಹೋಗಲಿಲ್ಲ. ಸ್ವಲ್ಪ ಹುಷಾರಾದ ನಂತರ ಕೈಲಾದಷ್ಟು ಮಾಡ್ತಾಯಿದ್ದೀನಿ. ಈ ಉಚಿತ ಸೇವೆಗೆ ನಾವು ಬುದ್ಧಿವಂತಿಕೆ ತೋರಿಸ್ಬೇಕು. ಆ ದೇಶದವರು ನಿಮ್ಗೆ ಗೊತ್ತಲ್ಲ ಇದನ್ನು ಬಿಟ್ಟಿರೋರು ಯಾರು ಅಂತ. ಭಯಾನಕ ದೊಡ್ಡ ಡೇಂಜರಸ್ ಅಂತ ಹೇಳ್ಬೋದೇ ಏನೋ ಗೊತ್ತಿಲ್ಲ. ಅವರು ಗೂಗಲ್ಲಿ ಇನ್ನು 2 ವರ್ಷಕ್ಕೆ ಮತ್ತೆ $2 ಟ್ರಿಲಿಯನ್ ಟಾರ್ಗೆಟ್ ಮಾಡ್ಕೊಂಡಿದೆ. ಇನ್ನು ಈ ಆ್ಯಪಲ್ಲಿಗೆ ಎಷ್ಟು ಬರುತ್ತೋ ನನಗೆ ಗೊತ್ತಿಲ್ಲ. ನಂಬರ್ 1 ಪೊಸಿಷನ್ ಇರುವಂಥ ನೆಟ್ ಅಸೆಟ್ ಅಂತ ತೊಗೊಂಡ್ರೆ ಆ್ಯಪಲ್ ಇವತ್ತು ಎಷ್ಟೋ $3-4 ಟ್ರಿಲಿಯನ್ ಕಂಪ್ನಿ. ನಮ್ಮ ದೇಶದಲ್ಲೇ ಆ ಬಜೆಟ್ ಇಲ್ಲ ಅಂತ 4 ಕಂಪ್ನಿಗಳು ಅಮೇರಿಕದಲ್ಲಿವೆ. ಸೊ $1 ಟ್ರಿಲಿಯನ್ ಭಯಂಕರ ದೊಡ್ಡದು, 100 ಲಕ್ಷ ಕೋಟಿ ಆಗುತ್ತೆ. ಸೊ ಹಾಗಾಗಿ ತಾವೆಲ್ಲ ಕಾಳಜಿ ವಹಿಸ್ಕೊಡಿ ತಮ್ಮ ಆರೋಗ್ಯದ ಬಗ್ಗೆ. ಇದು ಸ್ವಲ್ಪ ಡೇಂಜರಸ್ ಇದೆ. ನಾನೇನೋ ಮ್ಯಾನೇಜ್ ಮಾಡಿದ್ದೀನಿ. ನಾನು ಬೇಗ ಬಂದುಬಿಟ್ಟಿದ್ದೀನಿ ವಿಚಾರಕ್ಕೆ. ನೋಡಿ, ಭಾಳ ಜನ ತಾವು ಏನು ಹೇಳ್ತಿದ್ದೀರಾ ಅಂತಂದರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ. ನಾನು ಚಂದ್ರಿಕನಿಗೆ ಸಂಬಳ ಹೆಚ್ಚು ಮಾಡಿ ನಿಮಗೆ ಉತ್ತರ ಕೊಡಲಿ, ಒಂದು ದಿನಕ್ಕೊಂದು 5-6 ಮಾಡಲಿ ಅಂತ, 4ರಿಂದ 6 ಆದರೂ ಕೊಡಲಿ ಅಂತ. ಸೊ ನಿಮಗೆ ಉತ್ತರ ಕೊಡಬೇಕು ಅಂತಂದರೆ ನಿಮ್ಮ ನಂಬರ್ ಹಾಕಿದ್ರೆ ಅದು ಎನೇಬಲ್ ಮಾಡಲ್ಲ, ಯಾವುದೋ ಯೂಟ್ಯೂಬ್ ಮಾಡಲ್ಲ. ಪದೇ ಬಂದರೆ ಅಂತೂ ಪಕ್ಕ ಬ್ಲಾಕೇ ಮಾಡಿಬಿಡುತ್ತೆ. ಆಮೇಲೆ ಕಮ್ಯುನಿಟಿ ಏನೋ ಕೊಡುತ್ತೆ, ಅದು ನಾನೇ ಆಗ್ಲಿಕ್ಕೆ ಹೋದ್ರೂ ಒಂದು 20-30ಕ್ಕೆ ಕೊಡುತ್ತೆ, ಆಮೇಲೆ ಬಂದ್ ಮಾಡಿಬಿಡುತ್ತೆ ಅದು. ಹಾಗಾಗಿ ನಾವು ಬುದ್ಧಿವಂತಿಕೆ ಮಾಡಬೇಕು. ಅವರು ಚಾಪೆ ಕಡೆಗಡೆ ಹೋದರೆ ನಾವು ರಂಗೋಲಿ ಕಡೆಗಡೆ ಹೋಗ್ಬೇಕಲ್ವ. ಒಬ್ಬರು ಒಳ್ಳೆ ಬುದ್ಧಿವಂತಿಕೆ ಮಾಡಿ ತೋರಿಸಿದ್ರು. ಒಂದು ನಂಬರ್ ಹಾಕೋದು, ಅದಕ್ಕೊಂದು ಯಾವುದೋ ಒಂದು ಲವ್ ಸಿಂಬಾಲೋ ಫ್ಲವರ್ ಸಿಂಬಾಲೋ ಹಾಕಿ ಪೂರ್ತಿ ನಂಬರ್ ಹಾಕಿದ್ರು. ಇನ್ನೊಬ್ಬರು ಮತ್ತೊಂದು ಹೇಳ್ಕೊಟ್ರು, ಸರ್ ಕನ್ನಡದಲ್ಲಿ ಬರಿಬೋದು 9, 8 ಹಿಂಗೆ ಬರೆದ್ಬಿಟ್ರೇನೂ ಆಗತ್ತೆ ಅಂತ. ಬಟ್ ಏನೇ ಮಾಡಿದ್ರು ರಿಪ್ಲೈ ಕೊಡುವವರು ಒಬ್ಬರೇ ಆದಾಗ ಅದು ಬ್ಲಾಕ್ ಮಾಡುತ್ತೆ. ಹಾಗಾಗಿ ನಾನು ತಮಗೋಸ್ಕರ ಇನ್ನೊಂದು ಫೆಸಿಲಿಟಿ ಕೊಡ್ತಾಯಿದ್ದೇನೆ. ನನ್ನ ಆಫೀಸ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ, 9353134279. ನಿಮ್ಮ ಪ್ರಶ್ನೆಯನ್ನು ಹಾಕಿ ಆ ಪ್ರಶ್ನೆಯ ಒಂದು ಫೋಟೋ ಹೊಡ್ಕೊಂಡ್ಬಿಟ್ಟು ವಾಟ್ಸಪ್ಪಲ್ಲಿ ನನ್ನ ಆಫೀಸ್ ನಂಬರಿಗೆ ನೀವು ಕಳಿಸ್ಬಿಡಿ. ವಾಟ್ಸಪ್ಪಲ್ಲಿ ಕಳಿಸಿ. ಎಲ್ಲರಿಗೂ ಸಿಗೋದಿಲ್ಲ, ನಾನು ಮೊದಲೇ ಹೇಳ್ತಿದ್ದೀನಿ. ಪಾಪ ಅವಳೊಬ್ಬಳು ಎಷ್ಟು ಜನರಿಗೆ ಅಂತ ಕೊಡ್ತಾಳೆ. ಒಂದು ಪ್ರಶ್ನೆ ಕೇಳಿ, ಮತ್ತು ದಯವಿಟ್ಟು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತು, ಪ್ಲೇಸ್ ಆಫ್ ಬರ್ತು ಎಲ್ಲ ಸರಿಯಾಗಿ ಹಾಕಿ ಒಂದು ಪ್ರಶ್ನೆ ಕೇಳಿ ನೆಟ್ಟಿಗೆ. ಮತ್ತು ಅದು ಈಸಿ ಆಗುತ್ತೆ. ಆ ನಂಬರಿಗೆ ಬಂದಾಗ 1 by 1 ಚಂದ್ರಿಕಾ ನೋಡ್ಕೊಂಡು ಉತ್ತರ ಕೊಡ್ತಾಳೆ. ಪಾಪ ಅವಳ ಆರೋಗ್ಯನೂ ಸರಿ ಇದ್ದರೆ ಸಾಕು ಅಂತ ಆ ಥರ ಇದೆ ಪರಿಸ್ಥಿತಿ. ಆರೋಗ್ಯದ ಕಾಳಜಿ ಎಲ್ಲರೂ ವಹಿಸ್ಕೊಡಿ. ಸೊ ಇದು ಬೆಸ್ಟ್ ಮೆಥಡ್ ಅಂತ ನನಗನ್ನಿಸ್ತು. ಇದನ್ನು ನೀವು ಟ್ರೈ ಮಾಡಿ. ಎಷ್ಟು ಜನರಿಗೆ ಉತ್ತರ ಯಾರ್ಯಾರು ಕೊಡಬೇಕೋ ದೇವರಿಗೆ ಗೊತ್ತಿದೆ. ನಾನಂತೂ ಸ್ವಲ್ಪ ಜ್ಯೋತಿಷ್ಯನ ಆಚೆ ಹೋಗ್ತಾ ಇದ್ದೇನೆ. ಎಷ್ಟು ಬೇಕೋ ಅಷ್ಟು ಜ್ಯೋತಿಷ್ಯ ಮಾಡ್ಕೊಂಡಿದ್ದರೆ ಸಾಕು ಇರುವಂಥ ಪರಿಸ್ಥಿತಿಗೆ ನಾನು ಬಂದಿದ್ದೀನಿ, ದೇವರ ದಯೆ. ಇನ್ನೂ ದಿನಕ್ಕೆ 10 ಜಾತಕ ನೋಡೋದು, 10 ಜಾತಕ ನೋಡೋದು ನಾನು ಯಾವುದೋ ಕಾಲ ಆಯಿತು, 4 ಜಾತಕ ನೋಡೋದು ಕಾಲ ಆಗೋಯ್ತು. ಸೊ ಎಷ್ಟು ಬೇಕೋ ಅಷ್ಟೇ ನೋಡ್ತಾ ಇದ್ದೇನೆ. ಬಟ್ ಕೆಲವೊಬ್ಬರು ತುಂಬ ನನ್ನನ್ನು 20 ವರ್ಷದಿಂದ 10 ವರ್ಷದಿಂದ 6 ವರ್ಷದಿಂದ ತುಂಬ ಹಚ್ಕೊಂಡವರು ಇದ್ದಾರೆ. ಅವರಿಗೋಸ್ಕರ ನಾನು ನೋಡಲೇಬೇಕಾಗತ್ತೆ. ಅದನ್ನು ಮುಂದುವರಿಸ್ತೇನೆ. ಆಮೇಲೆ ಇಂಥವ್ರನ್ನ ಪ್ರಮೋಟ್ ಮಾಡ್ತೇನೆ. ನಿಮ್ಮ ಫೀಡ್ಬ್ಯಾಕ್ ನೋಡಿಕೊಂಡು ಚಂದ್ರಿಕಾಂತ್ ಅವರನ್ನು ಅಥವಾ ಇನ್ನೂ ಒಳ್ಳೆ ಜ್ಯೋತಿಷಿಗಳಿದ್ದಾರೆ ಪಾಪ, ಅವರಿಗೆಲ್ಲ ಪ್ರಮೋಟ್ ಮಾಡೋಣ.
ಇದು ನನ್ನ ಉದ್ದೇಶ. ನಿಮ್ಮ ಕ್ವಶನ್ಸ್ ಇದ್ದರೆ ಅದನ್ನು ಹಾಕಿ ನಾನು ಹೇಳ್ದಂಗೆ ಸ್ನ್ಯಾಪ್ಶಾಟ್ ಹೊಡೆದುಬಿಟ್ಟು ವಾಟ್ಸಪ್ಪಲ್ಲಿ ಕಳಿಸ್ಬೇಡಿ ಆಫೀಸ್ ನಂಬರಿಗೆ. ಹಾಗೆ ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಹಾಕಿ, ಮತ್ತು ಇದಕ್ಕಿಂತಲೂ ಒಳ್ಳೆಯ ಐಡಿಯಾ ಇದ್ದರೆ ಅದನ್ನು ಸಜೆಸ್ಟ್ ಮಾಡಿ ನನಗೆ. ನಾನೇ ಸರ್ವಸ್ವ ಅಂತ ನಾನು ಹೇಳಲ್ಲ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೊಸ ವಿಚಾರದ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ.